ಕೋಲಾರದಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಬಳಸ್ತಿದ್ದಾರೆ ಅಂತಂದ್ರೆ ಅವರು ರೀಯೂಸ್ ಮಾಡ್ತಿಲ್ಲ ಪ್ಲಾಸ್ಟಿಕ್ನ. ಇವಾಗ ಅವರು ಫ್ಯಾಕ್ಟ್ರಿನ ಮುಚ್ಚಿಬಿಡ್ಬೋದಲ್ಲ ಅನ್ನೋ ಕ್ವಶನ್ಸ್ ಎಲ್ಲ ರೈಸ್ ಆಗುತ್ತೆ. ನಾವು ಅದರಿಂದ ಗೌರ್ಮೆಂಟ್ಗೂ ಬರುತ್ತೆ. ಅದೆಲ್ಲ ತುಂಬ ದೊಡ್ಡವರೆಲ್ಲ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಸ್ಟಾಪ್ ಮಾಡೋದ್ರಿಂದ, ಪ್ಲಾಸ್ಟಿಕ್ನ ಬಳಸೋದು ನಾವು ಸ್ಟಾಪ್ ಮಾಡೋದ್ರಿಂದ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ. ನಾವು ಯೂಸ್ ಮಾಡೋದ್ರಿಂದ ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅದೇ ನಾವು ಯೂಸ್ ಮಾಡಿಲ್ಲ ಅಂತಂದರೆ ಅದ್ರಿಗೆ ಪ್ರೈಸ್ ಇರಲ್ಲ, ಅದನ್ನು ಯಾರು ಕೊಂಡ್ಕೊಳ್ಳಲ್ಲ ಅಂತಂದರೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಅದಕ್ಕೆ ನಾವು ಏನಾದರೂ ಇವಾಗ ಅವ್ರಿಗೂ ಒಂದು ಡೌಟ್ ಇರುತ್ತೆ, ಇವಾಗ ಎಷ್ಟು ಸತಿ ಅಂತ ಯೂಸ್ ಮಾಡ್ತೀವಿ ಪ್ಲಾಸ್ಟಿಕ್ನ, ಅದೆಲ್ಲ ತೂತು ಬಿದ್ದಿರ್ಬೋದು, ಅವಾಗ ನಾವೆಲ್ಲ ಬಿಸಾಕ್ದಿರ ಏನು ಮಾಡ್ತೀವಿ ಅನ್ನೋ ಕ್ವಶನ್ಸ್ ಕೂಡ ಇರುತ್ತೆ. ಅದಕ್ಕೆ ಅವ್ರೇನು ಮಾಡಬೇಕು ಅಂತಂದರೆ ಪ್ಲಾಸ್ಟಿಕ್ನೆಲ್ಲ ಒಂದು ಕಡೆ ಮತ್ತು ಒಣಗೋ ಕಸ ಎಲ್ಲ ಒಂದು ಕಡೆ ಎಲ್ಲ ಶೇಖರಣೆ ಮಾಡಿಕ್ಕಿದಾಗ ಆ ಪ್ಲಾಸ್ಟಿಕ್ನ ಮತ್ತೆ ಅದನ್ನು ತಗೊಂಡು ಮತ್ತೆ ಇದನ್ನೇನಾದರೂ ಅಂದರೆ ಕಂಪನಿಗೆ ಮತ್ತೆ ಶೇರ್ ಮಾಡಿದ್ರೆ ಅವ್ರು ಮತ್ತೆ ಅದನ್ನು ರೀ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಹೊಸದಾಗಿ. ಆವಾಗ ಭೂಮಿಗೆ ಹಾಕೋದ್ರಿಂದ ಭೂಮಿ ಪೊಲ್ಯೂಟ್ ಆಗಲ್ಲ, ಹಾಗೆ ಸುಡೋದ್ರಿಂದ ಹೇರ್ ಪೊಲ್ಯೂಟು ಆಗಲ್ಲ. ಅವಾಗ ಮನುಷ್ಯನ ದೇಹದಲ್ಲಿ ಸ್ವಲ್ಪ ಆದರೂ ಕಡಿಮೆ ಆಗುತ್ತೆ ಇದು ಕ್ಯಾನ್ಸರ್ ಅದೆಲ್ಲ ಆಗೋದಿಲ್ಲ.